ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಇವತ್ತು ನಮ್ಮದು ಗುರುಪ್ರಶಿದ್ದು ಆಲ್ಬಮ್ ತೋರಿಸೋಣ. ಎರಡದ್ದು, ಒಂದು ಮೈಸೂರು ಮನೆ ಮತ್ತು ಊರಿನ ಮನೆ, ಎರಡದ್ದು ಆಲ್ಬಮ್ ಊರಿಂದ ತೊಗೊಬಂದೆ. ಎಲ್ಲ ಊರಲ್ಲೇ ಇತ್ತು. ಇದು ಹೊಸ ಆಲ್ಬಮ್ ಊರಿಗೆ ಹೋದಾಗ ತೊಗೊಂಡಿದ್ದು. ಇದು ಮೈಸೂರು ಮನೆದು. ಇದು ಸ್ವಲ್ಪ ದೊಡ್ಡದಾಗಿ, ಇದರಲ್ಲಿ ಜಾಸ್ತಿ ಫೋಟೋಸ್ ಇದೆ. ಇದು ಮೈಸೂರು ಮನೆದು, ಇದು ಊರಿನ ಮನೆದು. ಎರಡು ತೋರಿಸೋಣ. ಅಂದರೆ ಫಸ್ಟ್ ಮೈಸೂರು ಮನೆ ತೋರಿಸ್ಬಿಡ್ತೀನಿ. ಇದು ಯಾವಾಗ ಆಗಿದ್ದು ಗುರುಪ್ರವೇಶ? 2020ರಲ್ಲಿ, 2020 8/6 ಮೈಸೂರು ಮನೆ ಗುರುಪ್ರವೇಶ ಆಗಿರೋದು 8/6 ಜೂನ್ 2020. ಆವಾಗ ಕೊರೋನಾ ಟೈಮು. ಸೊ ಜಾಸ್ತಿ ಜನ ಕರೆದಿಲ್ಲ, ಅದಕ್ಕೆ ಎಷ್ಟು ಫೋಟೋಗಳಿದ್ದಾವೆ. ಇದು ಸ್ವಲ್ಪ ಜಾಸ್ತಿ ಇದ್ದಾವೆ. ಇದು ಇವಾಗ ಹೋದ ತಿಂಗಳಾಗಿದ್ದು, 1ನೇ ತಾರೀಕು 11ನೇ ತಿಂಗಳು, ಹೋದ ತಿಂಗಳಲ್ಲ, ನವಂಬರಲ್ಲಿ ಆಗಿರೋದು 2024. ಈಗ ಫಸ್ಟು ಇದು ಫೋಟೋಗಳು ತೋರಿಸ್ತೀನಿ. ಇದೇ ಮನೆ ಬಿಲ್ಡಿಂಗ್. ಎರಡು ಫೋಟೋಗಳನ್ನು ತೆಗೆದು ಒಬ್ಬರೇನೆ. ಲೋಕೇಶ್ ಫ್ರೆಂಡು, ಮದುವೆದು, ನಮ್ಮದು ಎಂಗೇಜ್ಮೆಂಟು ಎಲ್ಲ ಅವರೇನೆ. ನನ್ನ ತಂಗಿ ಮದುವೆದು ಎಲ್ಲ ಅವರೇನೆ. ಫಸ್ಟ್ ಪೇಜನ್ನ ಮನೆ ಹಾಕ್ಬಿಟ್ಟವ್ರೆ. ನಾನು ಹೌಸ್ ಟೂರ್ ಆಗಲೇ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು ಬೇಕಂದರೆ. ಫಸ್ಟ್ ನಮ್ಮನ್ನ ಹಾಕ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ತುಂಬ ಚೆನ್ನಾಗಾಗಿದೆ. ಸಣ್ಣಕ್ಕಾಗ್ಬಿಟ್ಟಿದೆ, ದಪ್ಪ ಆಗ್ಬಿಟ್ಟಿದ್ದೀನಿ, ಸಣ್ಣಕ್ಕಾಗಿದ್ದೆ. ಕೊರೋನಾ ಟೈಮಲ್ಲಿ ಸಿಕ್ಕಾಬಟ್ಟೆ ಕೆಲಸ ನಮಗೆ ಬೇಕ್ರಲ್ಲಿ. ಗುರುಪ್ರವೇಶಕ್ಕೆ ಲೋಕಿ ಬಂದಿರೋದು ಯಾವಾಗ? ಜಯರಾಮ್ ಬಂದಿತ್ತು ಗುರುಪ್ರವೇಶದ ದಿನ, ಜಯರಾಮ್ ಅವ್ರು ಬಂದಿದ್ದು. ಲೋಕಿ ಬಂದಿದ್ದು ನಾವು ಗುರುಪ್ರವೇಶ ಹಿಂದಿನ ದಿನ ಕೆಲಸ ಹಾಕಿದ್ರು ಬೇಕ್ರಿಗೆ. ಅವ್ರು ಒಂದೇ ದಿನ ಬೇಕ್ರಿ ರಜೆ ಹಾಕಿದ್ದು ನಾವು ಕೊರೋನಾ ಟೈಮಲ್ಲಿ ಗುರುಪ್ರವೇಶಕ್ಕೆ. ಈ ಮನೆ ಗುರುಪ್ರವೇಶಕ್ಕೆ ಜಾಸ್ತಿ ದಿನ ರಜೆ ಹಾಕಿದ್ವಿ. ನಮ್ಮ ಚಿಕ್ಕಪ್ಪ, ಲೋಕಿ ಫ್ರೆಂಡ್ಸು, ನನ್ನ ತಮ್ಮ, ಇವರು ಮಲೇಶನ ಅಂತ. ಇವರೇ ನಮ್ಮದು ಮೈಸೂರು ಮನೆಗೂ ಟೈಲ್ಸ್ ಹಾಕಿದ್ದೀವ್ರೆ, ನಮ್ಮ ಊರಿನ ಮನೆಗೂ ಟೈಲ್ಸ್ ಹಾಕಿದ್ದೀವ್ರೆ. ಇವರೊಂಥರ ಫ್ಯಾಮಿಲಿ ಫ್ರೆಂಡ್ಸು, ಲೋಕಿಗೆ ಅಣ್ಣ ಥರ. ಎರಡು ಮನೆದು ಅವರೇ ಹಾಕ್ಕೊಟ್ಟಿದ್ದು. ಸುಮಾರು ಜನ ಎರಡು ಮನೆಯಲ್ಲೂ ಕೆಲಸ ಮಾಡೋರೆ. ಟೈಲ್ಸು ಮತ್ತು ಏನೇನಪ್ಪ, ಇದು ಫುಡ್ ಭಟ್ರು, ಆಮೇಲೆ ಎಂತ ಇನ್ಯಾರು, ಫೋಟೋಗ್ರಾಫರು. ಎರಡು ಮನೆಗೂ ಸುಮಾರು ಜನ ಇದ್ದಾರೆ. ಆಮೇಲೆ ಘಟನೆ ಬಂದರೆ ಹೇಳ್ತೀನಿ. ನನ್ನ ಮಗಳು ಇವರೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತವ್ರೆ. ನಂದು ಹೇಳಿದ್ನಲ್ಲ, ಇಬ್ಬರು ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಟ್ಟಿತ್ತು ಕೊರೋನಾ ಟೈಮಲ್ಲಿ, ಆಮೇಲೆ ಗುರುಪ್ರವೇಶ ಟೈಮಲ್ಲಿ. ನನ್ನ ಮಕ್ಕಳಿಬ್ರು ಯಾಕೆ ಹಿಂಗೆ ಕರ್ರ ಕಾಣಿಸ್ತಾರೆ? ಇರೋದೇ ಕಪ್ಪು, ತುಂಬ ಕಪ್ಪಾಗಿದೆ. ಯಾಕಂದರೆ ಕೊರೋನಾ ಟೈಮಲ್ಲಿ ಅವರು ಊರಲ್ಲಿ ಇದ್ಬಿಟ್ಟಿದ್ರು, ನಮ್ಮಮ್ಮನ ಮನೆ. ಊರಿಗೆ ಹೋದರೆ ಕಪ್ಪಾಗ್ಬಿಡ್ತಾರೆ. ಸೊ ಇಬ್ಬರು ಕಪ್ಪು ಕಾಣಿಸ್ತಾ ಇದ್ದಾರೆ. ನಮ್ಮಮ್ಮ, ನಮ್ಮ ಆಂಟಿ, ಅಜ್ಜಿ ಎಲ್ಲರೂ ಇದ್ದಾರೆ. ನಮ್ಮಮ್ಮ ಆ್ಯಕ್ಚುಲಿ ನನಗೆ ಯಾಕೋ ಈ ಫೋಟೋನೇ ಚೆನ್ನಾಗಿದೆ ಹೊಸ ಆಲ್ಬಮ್ಗಿಂತ ಅಂತ ಅನ್ನಿಸ್ತಾ ಇದೆ. ಸೇಮ್ ಟು ಸೇಮ್ ಫೋಟೋ. ಅಂದರೆ ಇದು ಒಳಗಡೆ ದೀಪ ಅಷ್ಟೇ ಇರೋದು, ಆ ಆಲ್ಬಮಲ್ಲಿ ನಾನು ಹೊಸದಲ್ಲಿ ದೀಪ ಅಷ್ಟೇ ಇರೋದು. ಸೇಮ್ ಟು ಸೇಮ್ ಇದೆ, ಬಟ್ ಅವಾಗ ಚೆನ್ನಾಗಿದೆ. ಅದು ದಪ್ಪ ಆಗಿದೆ. ವಾವ್, ಕಮ್ಮಿ ಮೇಕಪ್ಪು. ಅವಾಗೆಲ್ಲ ನಾನು ಫೌಂಡೇಶನ್ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ಇಷ್ಟು ಅಂತ ಕಾಣಿಸ್ತಾ ಇದ್ದೀನಿ. ಮೆಹಂದಿ ನಾನೇ ಹಾಕ್ಕೊಂಡಿದ್ನ ಅಂತ, ನಾನೇ ಹಾಕ್ಕೊಂಡಿದ್ದೆ. ಅದು ಒಂದು ಕೈಗೆ ಹಾಕ್ಕೊಂಡಿದ್ದೆ. ಇಲ್ಲಿರೋ ಉಂಗುರಗಳಲ್ಲಿ ಇದು ಇಲ್ಲ, ಇದು ಇಲ್ಲ, ಹಾಕ್ಬಿಟ್ಟು ಬೇರೆ ತಗೊಂಡಿದ್ದೀನಿ. ಪೂಜೆಗೆ ಏನೇನು ಬೇಕು ಪ್ರತಿಯೊಂದೂ ಅಮ್ಮ ಅಪ್ಪ ಎಲ್ಲ ಊರಿನ ತೊಗೊಬಂದಿದ್ರು. ನನಗೆ ಒಂದೇನಿಲ್ಲ, ಗದ್ಗೆ ಸಾಮಾನು ಮಾತ್ರ ನಾವು ಇಲ್ಲಿ ಮೈಸೂರಲ್ಲಿ ತೊಗೊಂಡಿದ್ದು. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದು, ಏನು ಪ್ರಿಪ್ರೇಷನ್ ಇಲ್ಲ, ಎಲ್ಲ ಅವರೇ ಬಂದು ಮಾಡಿದ್ದು. ಚಪ್ರ ಗರಿಯಿಂದ ಹಿಡಿದು ಎಲ್ಲ ಅವರೇ ತಗೊಂಡಿದ್ರು. ನಮ್ಮ ಚಿಕ್ಕಪ್ಪನ ಗಾಡಿ ಎಲ್ಲರೂ ಒಟ್ಟಿಗೆ ಬಂದಿದ್ರು. ಈ ಮನೆ ಗುರುಪ್ರವೇಶ ಒಂಥರ ಚೆನ್ನಾಗಿದೆ. ಕೊರೋನಾ ಟೈಮ್ ಆದ್ರೂ ನಾವು ಗುರುಪ್ರವೇಶ ಆದ್ಮೇಲೆ 3 ದಿನ ಅಲ್ಲೇ ಉಳ್ಕೊಂಡು, ಅಲ್ಲೇ ತಿನ್ಕೊಂಡೆಲ್ಲ ಫ್ಯಾಮ್ಲಿ ಇತ್ತು. ಕಳಿಸುವಾಗ ಎಷ್ಟು ಬೇಜಾರಾಗ್ತಂದ್ರೆ, ಈಗ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮದುವೆ ಆದಮೇಲೆ ತವ್ರ ಮನೆಯಿಂದ ಹಳು ಬರುತ್ತೆ, ಸೇಮ್ ಅದೇ ಫೀಲಿಂಗು. ನಮ್ಮ ಪೂರ್ವಿಕ್ ಎಷ್ಟೊತ್ತ ಅವ್ರ ಅಜ್ಜಿ ಕಳ್ಸ್ಕೊಳಕ್ಕೆ ಅಂದರೆ, ಅವ್ನು ಊರಲ್ಲೇ ಸೆಟ್ಲ್. ಅವ್ರ ಅಜ್ಜಿಗೆ ತುಂಬ ಹೊಂದ್ಕೊಬಿಟ್ಟಿದ್ದ. ಅವ್ನು ರೆಡಿನೇ ಇರಲಿಲ್ಲ ಇಲ್ಲಿ ಇರೋಕ್ಕೆ. ಅಷ್ಟು ಅಜ್ಜಿನೂ ನಾವು ಅಮ್ಮ ನೋಡ್ತಾಯಿದ್ರು, ಅವನು ಹೇಳ್ತಾ ಇದ್ದ. ನನಗೂ ಹೊಡೋದು ಥರ ಗುಡ್ ಮೆಮರೀಸ್. ಅವಾಗೆಲ್ಲ ಲಾಗ್ ಶುರು ಮಾಡಿದರೆ ನಾನು ಚೆನ್ನಾಗಿರ್ತಿತ್ತು. ಇಷ್ಟೊಂದು ಮಾನಿಟೈಸ್ ಆದರೂ ಆಗ್ತಿತ್ತೇನೋ. ಲುಕ್ಸ್ ದೀಪಾತ್ರೆ ಇನ್ನೂ ಐತೆ ನನ್ನ ಹತ್ರ, ಜಾಸ್ತಿ ಯೂಸ್ ಮಾಡಲ್ಲ ನಾನು. ನಮ್ಮ ಮೈದಾ, ನಮ್ಮ
ನನ್ನ ತಂಗಿ ನಮ್ಮ ರಜನಿನೂ ಅವಾಗ ಚೆನ್ನಾಗಿದ್ದು. ಅವಾಗ ತಾನೇ ಬಾಣ್ತಿ ಅಲ್ವಾ, ಬಾಣ್ತಿಯನ್ನು ಮುಗಿಸ್ಕೊಂಡಿದ್ಲ ಆಲ್ರೆಡಿ. 1 ವರ್ಷ ಇವಳಿಗೆ ಅವಾಗ ಮಾನ್ಯನಿಗೆ. ಜಾಸ್ತಿ ಜನ ಫ್ಯಾಮಿಲಿ ಬಂದಿರಲಿಲ್ಲ, ಯಾರು ಊರಿಂದ ಕಡಿಮೆ ಬಂದಿದ್ದು. ಯಾಕೆಂದರೆ ಕೊರೋನಾ ಟೈಮಲ್ಲಿ ಜಾಸ್ತಿ ದಿನ ಸೇರಿಸಲೂಬಾರ್ದು ಅಂತ ರೂಲ್ಸ್ ಆಗಿದ್ದರಿಂದ ನಾವು ಜಾಸ್ತಿ ಜನ ಸೇರಿಸಿರಲಿಲ್ಲ. ಸ್ವಾಮೀಜಿ ಈ ಮನೆಗೂ ಬಂದಿದ್ದರು, ಅಲ್ಲಿ ಆ ಮನೆಗೂ ಬಂದಿದ್ದರು. ಸೇಮ್ ಪ್ರೋಸೆಸ್, ಪಾದಗಳನ್ನ ತೊಳೆದು ಪೂಜೆ ಮಾಡಿ ಮಾನ್ಯ ಫೋಟೋ ತುಂಬ ಚೆನ್ನಾಗಿ ಬಂದಿತ್ತೆ. ಇದು ನ್ಯಾಚುರಲ್ ಅಪ್ಪ ಮಗಳದು. ಎಷ್ಟು ಬೇಗ ಆಗೋಗುತ್ತಪ್ಪ ವರ್ಷಗಳು. ಅಣ್ಣ ತಮ್ಮನ ಫೋಟೋ ಚೆನ್ನಾಗಿ ಬಂದೈತೆ. ಇದು ಫ್ಯಾಮಿಲಿ ಫೋಟೋ. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ಇಷ್ಟೇ ಜನ ನಮ್ಮ ಫ್ಯಾಮಿಲಿಯಿಂದ ಬಂದಿದೆ ಅಂತ ಐ ಥಿಂಕ್. ಸೊ ಮಿಸ್ ಆಗಿರೋದು ಇಷ್ಟೇ ಜನ. ಆಗ್ಬಿಟ್ಟು ಬೇರೆ ಕಡೆ ಮೈಸೂರಲ್ಲಿರೋರು ಸ್ವಲ್ಪ ಜನ ಫ್ರೆಂಡ್ಸು ಬಂದಿದ್ರು. ನಮ್ಮಮ್ಮ ಎಷ್ಟು ಹೆಂಗಾಗಿದ್ರಪ್ಪ, 4 ವರ್ಷಕ್ಕೆ ಎಷ್ಟು ಏಜ್ ಆದಂಗೆ ಕಾಣಿಸುತ್ತೆ ಎಲ್ರಿಗೂ. ಲೋಕೇಶ್ ಚಿಕ್ಕಪ್ಪ ಇಷ್ಟೇ. ಕೊನೆಯಲ್ಲಿ ನಂದು ಲೋಕೇಶ್ ಫೋಟೋ. ನೆಕ್ಸ್ಟ್ ಹೊಸ ಆಲ್ಬಮ್ ಇವಾಗ ಮೊನ್ನೆ ಇಸ್ಕೊಂಬಂದು ಊರಿಂದ ಬರಬೇಕಾದ್ರೆ ಇವಾಗ ಆಗಿದ್ದ ಹೊಸ ಮನೆ ಗೃಹ ಪ್ರವೇಶ. ನಮ್ಮ ಗುರು ಪ್ರವೇಶ ಅಂದ್ಲೋಕೆ ಯಾವಾಗಲೇ ಗೃಹ ಪ್ರವೇಶ ಅಲ್ಲ, ಗೃಹ ಪ್ರವೇಶ. ನಾನು ಸ್ವಲ್ಪ ಟಂಗ್ ಇಷ್ಟ ಆಗಲ್ಲ. ಇದೇ ನಮ್ಮದು ಮನೆ. ಇಲ್ಲಿ ರೋಡ್ ಬರುತ್ತೆ, ರೋಡ್ ಪಕ್ಕದ ಮನೆ. ನಮ್ದು ಆ ಮನೆ ಮೈಸೂರು ಮನೆ ಗೃಹಪ್ರವೇಶದಲ್ಲಿ ನಮ್ಮ ಪೂರ್ವಿಕೂ ನಮ್ಮ ವಂದನ ಯಾರ ಫೋಟೋ ಜಾಸ್ತಿ ತೆಗೆಸ್ಕೊಂಡಿಲ್ಲ. ಪೂರ್ವಿಕಂತೂ ಫೋಟೋನೇ ಇಲ್ಲ. ಅವನು ಅಷ್ಟು ಒಂಥರ ಸಿಗ್ತಾನೆ ಇರಲಿಲ್ಲ ಕೈಗೆ, ಹಂಗೆ ಹಾಡ್ಬಿಡ್ತಾ ಇದೆ. ಈ ಸಲ ಅವನೇ ಫೋಟೋಗ್ರಾಫರ್ನ ಕರ್ಕೊಂಡೋಗಿ ವೆರೈಟಿ ಫೋಟೋ ತೆಗೆಸಿದ್ದೆ. ನಮ್ಮ ನಾದಿನಿ ಮಕ್ಕಳು, ನಮ್ಮ ಅಜ್ಜಿ ತೀರಿಬ್ರು, ಇವ್ರ ಅಜ್ಜಿ ತಂಗಿ, ಆಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಗ, ವಾರರ್ಗಿತ್ತೀರು, ನಮ್ಮ ನಾದಿನಿ ಮಕ್ಕಳು ಪೂಜೆ. ಇನ್ನೊಂದು ಸಿಮಿಲರ್ ಏನಪ್ಪ ಅಂದರೆ ಪುರೋಹಿತರು. ನಮ್ಮದು ಮೈಸೂರು ಮನೆ ಗುರುಪ್ರವೇಶಕ್ಕೂ ಇವರೇ ಪುರೋಹಿತರು, ಈ ಮನೆ ಗುರುಪ್ರವೇಶಕ್ಕೂ ಇವರೇ ಪುರೋಹಿತರು. ಅದಾದ ಮೇಲೆ ನಾನು, ನನ್ನ ಮಗಳು, ನನ್ನ ತಮ್ಮ ಧನುಷ್, ನಮ್ಮ ಮಾವ, ನಮ್ಮ ನಾದಿನಿ, ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಮಾವ. ಜಾಸ್ತಿ ಫೋಟೋಸ್ ಇದೆ. ಎಷ್ಟು ಫೋಟೋಸ್ ಇತ್ತು ಅಂದರೆ ಎಲ್ರಿಗೂ ಸಿಂಗಲ್ ಫೋಟೋಸೇ ಜಾಸ್ತಿ ಇತ್ತು. ನಾವೇನು ಮಾಡೋದು, ಸಿಂಗಲ್ ಫೋಟೋಸ್ ಎಲ್ಲ ಫೋನಿಗೆ ಕಳಿಸ್ಕೊಂಡು ಅವ್ರವ್ರಿಗೆ ಕಳಿಸ್ಬಿಟ್ಟು ನಿಮ್ಮ ಫೋಟೋಗಳು ತೊಗೊಳ್ಳಿ ಅಂತ. ಅದಾದಮೇಲೆ ಇನ್ನು ಮಿಕ್ಕಿದ ಫೋಟೋಗಳು ಮಾತ್ರ ನಾವು ಸೆಲೆಕ್ಟ್ ಮಾಡಿ ಆಲ್ಬಮ್ ಮಾಡಿಸಿರೋದು. ಅವೆಲ್ಲ ಆಲ್ಬಮ್ ಮಾಡಿಸಿದ್ರೆ 2 ಆಲ್ಬಮ್ ಬೇಕಾಗಿತ್ತು. ಗೌಡ್ರು, ನಮ್ಮೂರ ಗೌಡ ರಾಜ ಗಂಭೀರ. ನಮ್ಮಮ್ಮ, ನಮ್ಮ ಆಂಟಿ. ನಮ್ಮ ನಾದಿನಿ, ನಮ್ಮಮ್ಮ, ನಮ್ಮ ಆಂಟಿ. ಇವರಿಬ್ರು ಅಕ್ಕ ತಂಗಿ, ಅತ್ತೆ ಮಕ್ಕಳ ಜೊತೆ ನಿಂತುಬಿಟ್ಟು. ಇದು ನಂದು, ನನ್ನ ತಂಗಿ. ನಮ್ಮಿಬ್ಬರು ಡ್ರೆಸ್ ಯಾಕಂದರೆ ನಮಗೆ ಗೊತ್ತಿಲ್ಲ, ಒಂದು ಮ್ಯಾಚ್ ಆಗ್ತಾಯಿತ್ತು. ಅವಳದು ಮಾರ್ನಿಂಗ್ ಸ್ಯಾರಿ ಕೂಡ ನನ್ನ ಸ್ಯಾರಿಗೆ ಮ್ಯಾಚ್ ಆಗ್ತಿತ್ತು, ಡ್ರೆಸ್ಸು ಕೂಡ ಮ್ಯಾಚ್ ಆಗ್ತಾಯಿದೆ. ಅದಾದಮೇಲೆ ಇದು ದೇವ್ರ ಥರದ ಬೆಳಗ್ಗೆ. ದೇವ್ರ ಥರದ ಎಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಂದನೇ ತರಬೇಕು ನೀರು. ಇವ್ರದ್ದು ಚೆನ್ನಾಗಾಯಿತು ಎಲ್ಲ.
ಅಂದರೆ ಕೆಲವೊಂದು ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು ನಾವು. ಹರಿಬರಿ ಅಂತ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಫಂಕ್ಷನ್ ಆದಮೇಲೆ ಅವೆಲ್ಲ ಆಟೆ ಆಗ್ತವೆ. ಏನೋ ಒಂದು ಆಗೋಯ್ತಲ್ಲ, ಆಯಿತು ಅಷ್ಟೇ. ನಮ್ಮದು ಮನೆ ನಾವು ಮನೆ ಒಡಿಸಿ, ಹಳೆ ಮನೆ ಒಡಿಸಿ ಇನ್ನೂ 1 ವರ್ಷ ಆಗಿಲ್ಲ. ಒಂದು 10 ತಿಂಗಳಷ್ಟರಲ್ಲೇ ಮನೆ ಫಿನಿಶಿಂಗ್ ಆಗೋಯ್ತು, ಗೃಹಪ್ರವೇಶ ಆಗೋಯ್ತು. ನಾವು ಜನವರಿ ಟೈಮಲ್ಲೇ ನಾವು ಹಳೆ ಮನೆ ಒಡಿಸಿದ್ದು, ಪಾಯ ಹಾಕ್ಸಿದ್ದು. ಐ ಥಿಂಕ್ ಜನವರಿ ಫೆಬ್ರವರಿ ನವೆಂಬರಲ್ಲೇ ನಮ್ಮದು ಗೃಹಪ್ರವೇಶ ಆಯಿತು. ಬೇಗನೆ ಮನೆ ಆಗೋಯ್ತು. ಲೋಕನ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು, ಬೇಗ ಆಗಲಿ ಅಂತ ಬೇಗ ಫಿನಿಶ್ ಆಯಿತು. ಫೋಟೋ ನಾವು ದೇವ್ರ ಫೋಟೋ ಇಲ್ಲೇ ಮೈಸೂರಲ್ಲೇ ತೊಗೊಂಡೋಗಿದ್ವಿ. ದೇವ್ರ ಮನೆ ಇದು ಬೆಳ್ಳಿ ದೇವ್ರದ ಐಟಮ್ಸ್ ಎಲ್ಲ ನಂದೇ. ನಮ್ಮ ಮೈಸೂರು ಮನೆ ಗೃಹಪ್ರವೇಶಕ್ಕೆ ಅಮ್ಮ ಮತ್ತು ಆಂಟಿ ನಮ್ಮ ಅತ್ತೆ ಎಲ್ಲ ಸೇರಿ ನನಗೆ ಫುಲ್ ಸೆಟ್ಟು, ದೀಪ, ಕಲಶ, ಗಂಟೆ ಎಲ್ಲ ಫುಲ್ ದೇವ್ರ ಮನೆ ಸೆಟ್ಟನ್ನು ನನಗೆ ಮುಯಿ ಮಾಡಿದ್ರು. ನಾನು ಈ ಮನೇಲಿ ಏನು ಯೂಸ್ ಮಾಡ್ತಾಳೆ, ಈಗ ನಾನಿರೋ ಮನೇಲಿ ಏನು ಯೂಸ್ ಮಾಡಲ್ಲ. ಅದನ್ನು ಹಾಗೆ ಇಟ್ಟಿದ್ದೀನಿ. ನೋಡೋಣ ಅದನ್ನು ಯೂಸ್ ಮಾಡೋ ಸಂದರ್ಭ ಯಾವಾಗ ಬರುತ್ತೋ, ಆ ಅದೃಷ್ಟ ಯಾವಾಗ ಬರುತ್ತೋ ಅಂತ. ಅಣ್ಣ ತಂಗಿ ಎಲ್ಲ ನಿಂತ್ಕೊಬಿಟ್ಟವ್ರೆ. ನಮ್ದು ಫೋಟೋ ತಗ್ಸಾನೆ ಕಳ್ಳ ಒಂದೇ ಒಂದು ಫೋಟೋ ಕೊಡೋಣ. ಕುಳ್ಳ ಅಂತ ಇದ್ದ ನಾವು ಚಿಕ್ಕದ್ರಲ್ಲಿ, ಈಗ ನಮ್ಗಿಂತ ಇಡಲ್ಲ. ಇವರು ಬೋಬೋ ಬಿರಿಯಾನಿ ಜಯರಾಮ್ ಅವರು, ಇವರು ಹೆಚ್ಚು ಕಮ್ಮಿ ಲೋಕೇಶ್ ಅವ್ರು ನೆಂಟ್ರೆ ಆಗಬೇಕು ಅಂತ ಅನಿಸುತ್ತೆ. ಅವರು ಕೂಡ ಬಂದಿದ್ದಾರೆ. ಒಂದೇ ಊರಲ್ವಾ, ಅದೇ ಊರು. ಇವರು ನಮ್ಮ ಮಾವನ್ನ ತಂಗಿ ಅಕ್ಕಂದಿರು, ಸಾರಿ ಇವ್ರ ತಂಗಿ ಇವ್ರ ಅಕ್ಕ. ಇವರು ಅಮ್ಮ ಅಪ್ಪ ನಾನು, ಅಮ್ಮನ ಮನೆ ಫ್ಯಾಮಿಲಿ. ಅಣ್ಣ ತಂಗಿ ಒಳ್ಳೊಳ್ಳೆ ಫೋಟೋಗಳು ತೆಗ್ಸಿದ್ರು. ನಮ್ಮ ಪೂರ್ವಿಗೂ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಶರ್ಟ್, ಪಂಚೆ ಮತ್ತು ಶರ್ಟು. ವಂದನಗೂ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಸೂರಲ್ಲೇ ಹೊಲಿಸ್ಕೊಂಡು ಹೋಗಿತ್ತು. ಇವರು ನಮ್ಮ ನಾದಿನಿ, ಅಂದರೆ ಇವರು 3 ಜನ ಮಕ್ಕಳು, ನನ್ನ ಸೊಸೆ. ಮಕ್ಕಳಿಲ್ಲ ಅಷ್ಟೇ ಇಲ್ಲಿ. ಇದು ನಮ್ಮ ನಾದಿನಿ ಮನೆ ಫ್ಯಾಮಿಲಿ. ಇಲ್ಲಿ ಎಲ್ಲ ಹ್ಯಾಡ್ ಆಗಿದೆ ಫ್ಯಾಮಿಲಿ. ನನ್ನ ಮಗಳು ಇವರೇ ನಮ್ಮ ಅಪ್ಪನ ಮನೆ ಫ್ಯಾಮಿಲಿ ಫುಲ್. ಇಲ್ಲಿರೋದೆಲ್ಲ ಅಪ್ಪನ ಅಮ್ಮ. ಇದು ಅಪ್ಪನ ತಂಗಿದಿರು, ಇವಳ ಮತ್ತೆ ಮಗಳು, ಅಪ್ಪನ ತಂಗಿ ಮಗಳು. ಇವ್ರು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಗಳು. ನಮ್ಮ ಡುಮ್ಮಿ. ಇವರು ನಮ್ಮಜ್ಜಿ, ಇವ್ರು ನಮ್ಮ ಅಪ್ಪನ ತಂಗಿದಿರು. ಒಬ್ಬರು ಮಿಸ್ಸಿಂಗ್, ಅವ್ರು ಬಂದಿರಲಿಲ್ಲ, ಹುಷಾರಿಲ್ಲ ಅಂತ. ಇವರು ಭಾಗ್ಯಕಾಯಿ ಹೇಮಕ ಮೈಸೂರಿಂದ ಬಂದಿದ್ರು, ನನ್ನ ಫ್ರೆಂಡ್ಸು. ಇಲ್ಲೊಂದು ಕಡೆ ಇದ್ದಾರೆ. ನಮ್ಮ ಮಾಮ, ಇದು ಲೋಕಿ ಸಂಬಂಧಿಕರು. ನಾನು ತಗೊಂಡು ಫೋಟೋ. ಆಮೇಲೆ ಗುರುಪ್ರವೇಶ ಲೈಟ್ ಕಲರ್ಸು, ಇದರಲ್ಲಿ ಡಾರ್ಕ್ ಕಲರ್ ಶರ್ಟು, ಡ್ರೆಸ್ಸು. ಇದೆಲ್ಲ ಮಾಮೂಲಿ ನಾರ್ಮಲ್. ನೆಕ್ಸ್ಟ್ ಊಟದ್ದು ನಮ್ಮ ಅಮ್ಮನ ಹಾಕೋದು. ನಮ್ಮ ಆಂಟಿ, ನಮ್ಮ ದೀಕ್ಷೆ ಬಂದಿರಲಿಲ್ಲ ಗುರುಪ್ರವೇಶಕ್ಕೆ. ನನ್ನ ತಂಗಿ ಅಂದರೆ ಫೋಟೋಗ್ರಾಫರ್ ತೆಗಿಸ್ತಾ ಇದ್ರೆ ಅವರು ಬೇಡ ಅಂತ ತೆಗಿಸ್ಕೊಡಲ್ಲ ಅಂತಿರಲಿಲ್ಲ. ಈಗ ಎಲ್ರಿಗೂ ಫೋಟೋ ಕ್ರೇಜ್ ಇರುತ್ತೆ ಎಲ್ಲ, ಈಗಿನ ಹುಟ್ಟಿನ ಮಕ್ಳಿಗೆ ಇರ್ತವೆ. ನಮ್ಮ ಪೂರ್ವ ಮೊದಲು ಫೋಟೋ ಕ್ರೇಜ್ ಇರಲಿಲ್ಲ. ಏನೋ ಒಂದು ರಿಟ್ರೆಂಡ್ ಮಾಡ್ಕೋತಾ ಇದ್ದ, ಬೇಡ ಅಂತ ಇದ್ದ. ಇತ್ತೀಚೆಗೆ ಮಾಡ್ತೀನಿ ಅಂತ. ನಂದು ಫೋಟೋ ನಂದು ನನ್ನ ಮಗಳು. ನನ್ನ ತಂಗಿ ಫ್ಯಾಮಿಲಿ, ಅವ್ರ ಯಜಮಾನ್ರು, ಅವ್ರ ಮಕ್ಕಳು. ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇವ್ರ ಅಮ್ಮನ ಫ್ರೆಂಡು. ನಮ್ಮ ಅಮ್ಮನ ಮನೆ ಹತ್ರನೇ ಮನೆ ಕಟ್ತಾ ಇದ್ದಾರೆ. ನಮ್ಮ ಓನರ್ ತೋರಿಸ್ತಿಲ್ಲ ನಾನು. ಕರೆಕ್ಟ್ ಒಂದು ನಿಮಿಷ ಬೇಕೇ ಓನರ್ ಬಂದಿದ್ರು. ಏನು ಫೋಟೋ ಕಾಣಿಸ್ಲೇ ಇಲ್ಲ. ಈ ಕಡೆ ಎಲ್ಲರೂ ಆಯ್ತು ನೋಡೋಣ.
ಹಾಂ ಇಲ್ಲೇ ಐತೆ. ಇವ್ರು ನಮ್ಮ ಬೇಕ್ರಿ ಓನರು. ಇವರು ಅಮ್ಮ, ಮಗಳು, ಮಗ, ಅವ್ರ ಮಕ್ಕಳು, ಫುಲ್ ಫ್ಯಾಮಿಲಿ ಬಂದಿದ್ದರು. ತುಂಬ ಖುಷಿ ಆಯಿತು. ತುಂಬ ಸಲ ಹಬ್ಬಕ್ಕೆಲ್ಲ ಹೇಳ್ತಿದ್ವಿ ನಾನ್ ವೆಜ್ ಊಟಕ್ಕೆ, ಬಟ್ ಅವ್ರು ಅವಾಗೆಲ್ಲ ಬಂದಿರಲಿಲ್ಲ. ಗುರುಪ್ರವೇಶಕ್ಕೆ ಬಂದಿದ್ದರು. ನೋಡಿ, ನಂದು ನಮ್ಮ ರಜನಿ ಮಾರ್ನಿಂಗ್ ಡ್ರೆಸ್ ಕೋಡ್ ಕೂಡ ಸೂಟ್ ಆಗ್ತೈತೆ. ಅನ್ಎಕ್ಸ್ಪೆಕ್ಟೆಡ್, ನಾಟ್ ಪ್ಲ್ಯಾಂಡ್. ನಮ್ಮ ಚಿಕ್ಕಪ್ಪ ನಮ್ದನು ನನ್ನ ಮಗ ಈ ಥರದ ಹೊಸಿ ಫೋಟೋ ತೆಗ್ಸಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿ ಯಾರು ಚೆನ್ನಾಗಿತ್ತು ಅದನ್ನು ಮಾತ್ರ ಹಾಕ್ತಿದ್ದೀನಿ. ಇವ್ರು ಲೋಕಿ ಫ್ರೆಂಡು ಮಂಡ್ಯದಿಂದ ಬಂದಿದ್ದರು. ಕಾರಲ್ಲಿ ಫುಲ್ ತೆಗೆಸ್ಕೊಂಡಿದ್ದು ಅವನೇ ಹೇಳಿ, ಫೋಟೋಗ್ರಾಫರ್ನ ಕರ್ಕೊಂಡು ಹೋಗ್ಲಿ ನಮ್ಗೆ ಇಲ್ಲಿ ತೆಗೀರಿ ಅಂತ ಹೇಳಿ ತೆಗೆಸ್ಕೊಂಡು ಇದು ಫ್ಯಾಮಿಲಿ. ಕೊನೆಯಲ್ಲಿ ನಮ್ಮ ಸ್ಮಾಲ್ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ ಒಂದು ಸ್ಮಾಲ್ ಫ್ಯಾಮಿಲಿ. ಇಷ್ಟೇ 2 ಗ್ರೂಪ್ರವೇಶದ ಫೋಟೋಸು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ರಚನಾ ಫ್ಯಾಮ್ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್.